ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗನ್ನು ಈಗ ಸ್ಟಾರ್ಟ್ ಮಾಡಾಕತ್ತೀನಿ. ಬೆಳಗ್ಗೆ ಎದ್ದ ರೆಡಿಯಾಗಿ ಎಲ್ಲಿ ಹೊಂಟೇವೆ ಅಂತ ಹೇಳಿ ನೀವು ವಿಚಾರ ಮಾಡಾಕತ್ತಿರ್ಬೇಕು. ಆಲ್ರೆಡಿ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರ್ತೈತಿ ಇವತ್ತು ನಾವು ಕುಬ್ಸ ಮಾಡಾತೇವೆ ಅಂತ ಹೇಳಿ. ಸೊ ಕುಬ್ಸ ಮಾಡತ್ತಾರಂದ್ರೆ ಎಲ್ಲಿ ಮಾಡ್ತಿರ್ಬೋದು, ಏನು ಮಾಡ್ತಿರ್ಬೋದು ಅಂಥೇಳಿ ನಿಮ್ಮ ತಲೆ ಒಳಗೆ ವಿಚಾರ ಬಂದಿರ್ಬೋದು. ಕರೆ ಕುಬ್ಸ ಮಾಡತ್ತೀವೋ ಅಥವಾ ಇಲ್ಲೋ ಅನ್ನೋದನ್ನು ನಿಮ್ಗೆ ಡೀಟೇಲ್ ಆಗಿ ಇವತ್ತು ತೋರಿಸ್ತೇನೆ ಅಂತ ಫಸ್ಟ್ ನಡ್ರಿ ಈಗ ಹೊರಗೆ ಹೋಗೋಣ. ಓಕೆ, ಲೆಟ್ಸ್ ಗೋ. ನಡ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನಡ್ರಿ ಹೋಗೋಣ್ರಿ. ಎಸ್, ಲೆಟ್ಸ್ ಗೋ ಟು ದಿ ಹೊರಗಡೆ. ಸೊ ಹೊರಗಡೆ ಓಕೆ, ಹೊರಗಡೆ ಆಚೆ ಕಡೆ ಯಾವ ಕಡೆ ಎಲ್ಲಿ? ಮೈಕ್ ಹಿಡಿದು ಮಾತಾಡ್ರ ಅಂದ್ರೆ ಕೇಳಿಸ್ತೈತಿ ನಿಮ್ದು. ಹಾಂ ಹೇಳ್ರಿ, ಮಾತಾಡ್ರಿ. ಇವತ್ತು ನಾನು ಹೋಟೆಲ್ ಕೊಡ್ತೀನಿ. ಸೊ ನಿಮಗೆ ನಾವೀಗ ಹೋಟೆಲ್ ಹೋಗ್ತೀನಿ. ಓಕೆ ಬಂಗಾರಿ, ಹೋಟೆಲ್ಗೆ ಹೊಂಟೇವಿ. ಸೊ ಈಗ ನಾವು ಹಲೋ ಬೈ, ಎಲ್ಲದಿ? ಏನ್ ಮಾಡಾಕತ್ತಿ? ನಾವೀಗ ಈಗ ಜಳಕ ಮಾಡಿ ಬಂದಿ? ನಾಷ್ಟ ಆತ? ಇಲ್ಲ, ಹೊರಗೆ ಹೊಂಟಿದ್ನಿ. ಬರಾಮದಿ ಏನಂತ ಕೇಳಿದ್ನು. ಹೊಂಟೇನ್ ನಾ ಕಾರ್ನ ಆಗಿದ್ನಿ. ಬರುತ್ತವ. ಸರಿ, ನಾವೀಗ ಸಂಜೆ ಆಗ್ಬೋದು ನೋಡಿ ಬಸ್. ಇವತ್ತು ನಾವೀಗ ಶೂಟ್ ಆಯ್ತು ಶಿವಾಜಿನಗರ. ನಾನು ಬಾಗ್ ಹಾಕಿತ್ತಿದ್ದ 10 ನಿಮಿಷ ಆಕೈತಿ. ಆಲ್ರೆಡಿ ಲೇಟ್ ಒಳಗಾಯ್ತು. 11ಕ್ಕೆ ಬಿಡ್ಬೇಕಿತ್ತು. ಹಾಂ ಸರಿ, ಇಡ್ಲಿ. ನೋಡ್ರಿ ಇಲ್ಲಿ ನಮ್ಮ ಶ್ವೇತಾ ಅವರು ಅಲ್ಲಿ ಏನು ಮಾಡಾಕತ್ತಾರ. ಶ್ವೇತು, ಬಳಿ ಶ್ವೇತು ಏನು ಮಾಡಾಕತ್ತೀರಿ? ಬಳಿ ತಗೊಳವ್ರ? ನೋಡ್ರಿ, ಬಳಿ ತಗೊಳಕ್ ಹೋಗ್ಯಾರ ಫಸ್ಟಿಗೆ ಇವ್ರ. ಎಲ್ಲಿ ಬಂದೇವಪ್ಪ ಅಂತಂದ್ರೆ ನಾವು ಇಲ್ಲಿ ಬಾಜಾರ್ಗಲ್ಲಿ ಕಡೆ ಬಂದೇವಿ. ನೋಡ್ರಿ ಇಲ್ಲಿ ನಮ್ಮ ಸ್ಪರ್ಶ ಅವರು ಹಿಂದ್ಗಡೆ ಹೆಂಗೆ ಆಟ ಆಡತ್ತಾರ. ಸ್ಪರ್ಶ, ಏನು ಮಾಡಾಕತ್ತೀರಿ? ಅಂತವನ್ ಏನು ಮಾಡ್ತಿ? ಅಂತವನ್ ತೋರಿಸ್ತಾಳ ಅಂತ. ನೋಡ್ರಿ ಏನು ತೋರಿಸ್ತಾಳ ಗೊತ್ತಿಲ್ಲ. ಸೈಕಲ್ ಹವಾ ಹೊಡೆ ಪಂಪ್ ನಿಟ್ಟೆನ್ನ ಕಾರ್ನಾಗ ಅಂತವನ್ ನಿಂತಾಳ. ನೋಡ್ರಿ, ಬಳಿ ತೊಗೊಂಡು ಬಂದ್ರೆ ನಮ್ಮ ಶ್ವೇತಾ ಅವರ ತಗೊಂಡ್ರಿ. ತಗೊಂಡೆ ಬರ್ರಿ, ಭಾಳ ಲೇಟ್ ಆಯ್ತು ಆಲ್ರೆಡಿ. ಹೌದು, ಎಷ್ಟು ತಗೊಂಡ್ರಿ ಬಳಿ? ದಿಡ್ ಡಜನ್. ಸಾಕ? ಮದ್ವೆಯಾಗ ಬರ್ತಾವಲ್ಲ ಬಳಿ, ಈಗ ಹಾಂ ದಿಡ್ ಡಜನ್ ಅಷ್ಟು ತಗೊಂಡು ಈಗ ಶೂಟ್ ಸಲುವಾಗಿ ಅಷ್ಟ. ಶೂಟಾ? ಮತ್ ಕುಬಸ್ ಅಂದ್ರಿ? ಕುಬ್ಸನ ಶೂಟ್ ಮಾಡ ವಿಡಿಯೋ ತಗೋತೇವೆ ಇಲ್ರಿ. ಹಾಂ ಓಕೆ ನಡ್ರಪ್ಪ ಹೋಗೋಣ. ನೋಡ್ರಿ, ಈಗ ನಮ್ಮ ಶ್ವೇತಾ ಅವರು ಮತ್ತೆ ಗಾಡಿ ಬಿಟ್ಟಿಳಿ ಆಗತ್ತಾರ. ಯಾಕಪ್ಪ? ಬರ್ರಿ, ಅಲ್ಲೊಂದು ಗೌನ್ ತಗೊಳ್ಳೋದೈತಿ, ಗೌನ್ ತಗೊಳ್ಳೋಣಂತ. ಓಕೆ, ಗೌನ್ ತೊಗೊಂಬರ್ತಾರಂತೀವ್ರಿ. ಬರ್ರಿ, ನೀವು ಬರ್ರಿ, 3rd ಫ್ಲೋರ್ ಐತದ. ಹೋಗಿ ಬರ್ರಿಪ್ಪ ಸಾವಕಾಸ, ನಾವ್ ಇಲ್ಲಿ ಕೂತಿರ್ತೇವೆ. ಅಪ್ಪಿ ಬ್ಯಾಗ್ ತೆಗಿಯೋ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮಗ. ಸಾವಕಾಸ ಬರ್ರಿ. ಏನದು ಫೋನ್? ಏನದು ನೋಡ್ರಿ, ಫೋನ್ ಎಷ್ಟ್ ಚಂದ ಚಲ್ತಾರ ನೋಡ್ರಿ. ಫೋನ್ ಬಿತ್ತೇನೆ ಏನ್ ಬಿತ್ತಂತಾರ. ಮತ್ತ ಸಾವ್ಕಾರ್ ಬಂದಿರಿ ನೀವ? ಗಂಧಿ ಅಂತ ನಡಿ. ಓವರ್. ಸೊ ಆಲ್ ರೈಟ್, ನೋಡ್ರಿ ಈಗ ನಾವು ಬಂದೇವಿ ಸೋಮಾರ್ಪೇಟೆಗೆ. ಸೊ ಇಲ್ಲಿ ಕಾರ್ನರ್ ಕನ ಅರ್ಪಣಾ ಬಾಟಿ ಕ್ಯೂ ಅಂತೇಳಿ ಐತಿ, ಡ್ರೆಸ್ಸಿಂಗ್ ಬಾಟಿ ಕ್ಯೂ ಅಂತೇಳಿ. ನಮ್ಮ ಶ್ವೇತಾ ಅವರು ನಮ್ಮ ಸ್ಪರ್ಶ ಅವರು ಅಲ್ಲಿ ಮೇಲ್ಗಡೆ ಹೋಗಿದ್ದಾರೆ ಈಗ ಡ್ರೆಸ್ ತೊಗೊಂಡು ಬರಾಕ. ಏನೇನು ತೊಗೊಂಡು ಬರ್ತಾರೋ ಏನೇನು ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನಂತೂ ಭಾರಿ ಎಕ್ಸೈಟೆಡ್ ಅದಾನಿ. ನಮ್ಮ ಸ್ಪರ್ಶ ಅವರು ಭಾಳ ಎಕ್ಸೈಟೆಡ್ ಅದಾರ. ಸೊ ನೀವು ಎಕ್ಸೈಟೆಡ್ ಅದಾರ ಅಂತ ಅನ್ಕೊತೀನಿ. ಬಂದ ಮೇಲೆ ತೋರಿಸ್ತೀನಿ ಅಂತ, ಅಲ್ಲ ಹಾಕೊಂಡ ಮೇಲೆ ತೋರಿಸ್ತೀನಿ ಅಂತ, ಯಾವ ರೀತಿ ಸಾರಿ ಹಾಕ್ಕೊಳ್ಳೋರು ಅದಾರ, ಆಮೇಲೆ ಯಾವ ರೀತಿ ಡ್ರೆಸ್ ಅಥವಾ ಗೌನ್ ಹಾಕ್ಕೊಳ್ಳೋರು ಅದಾರ ಅಂತೇಳಿ, ನಾ ಹೆಂಗೆ ರೆಡಿ ಹಾಕೀನಿ, ನಮ್ಮ ಸ್ಪರ್ಶ ಅವ್ರು ಹೆಂಗೆ ಕಾಣಿಸ್ತಾರೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸೊ ನೀವು ಎಲ್ಲರೂ ಪಟ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ಇನ್ನೂ ಡಿಫ್ರೆಂಟ್ ಆಗಿರೋ ಮತ್ತು ಮಸ್ತ್ ವ್ಲಾಗ್ ಬೇಡ್ರಿ ನಿಮಗೆ? ಬೇಕಾದಿಲ್ಲ ರೀ? ಡೈಲಿ ವ್ಲಾಗ್ ಹಾಕಂತಿರ್ತೀರಲ್ಲ, ಅದ್ರ ಸಲುವಾಗಿ ಸ್ಪೆಷಲ್ ಆಗಿರೋ ವ್ಲಾಗ್ಗಳನ್ನ ಮಾಡಿ ಹಾಕತ್ತೇವೆ ನೋಡ್ರಿ ನಿಮ್ಮ ಸಲುವಾಗಿ. ಟೈಮ್ ನೋಡ್ರಿ ಮಧ್ಯಾಹ್ನ 12:19 ಆಗೈತಿ. ಇನ್ನೂ ಮಟ್ಟ ಬರವಲ್ರಿ ನಮ್ಮ ಶ್ವೇತಾ ಅವ್ರು. ಎಷ್ಟೊತ್ತಾತ್ ನಾ ಹಾದಿ ಕಾಯ್ಕೊಂತ ನಿಂತ, ಇನ್ನೂ ಬರೋವಲ್ರಿ. ಇಲ್ಲೆಲ್ಲೋ ಮ್ಯಾಲೆ ಹೋಗ್ಯಾರ ಅವ್ರ. ಯಾವ ಬರ್ತಾರೆ ಯಾರಿಗೆ ಗೊತ್ತು. ನೋಡ್ರಿ, ನಮ್ಮ ಶ್ವೇತಾ ಅವರು ಡ್ರೆಸ್ ತೊಗೊಂಡು ಬರ್ತಾರಂತಂದ್ರೆ ನಮ್ಮನ್ನ ಕರೆದ್ರೆ ಬರ್ರಿ ನೋಡಕ್ಕೆ ಡ್ರೆಸ್ ಯಾವಾರ ಸೆಲೆಕ್ಟ್ ಮಾಡಿ ಬರ್ರಿ ಅಂತ. ಒಟ್ಟು ನನ್ನ ಬಿಟ್ಟು ಏನೂ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಿ. ನೋಡೋಣ ಬರ್ರಿಪ್ಪ, ಎಂತೆಂಥ ಅದಾವು ತೋರಿಸ್ತೇನೆ ಅಂತ ನಿಮಗೂ. ನೋಡ್ರಿ, ಇದೊಂದು ಡ್ರೆಸ್ ಹಾಕೊಂಡು ನಿಂತಾರೆ ನಮ್ಮ ಶ್ವೇತಾ ಅವ್ರು. ಹೆಂಗೆ ಅನ್ಸತೈತಿ ಹೇಳ್ರಿ. ಆಮೇಲೆ ಇನ್ನೊಂದು ರೆಡಿ ಆಗತೈತಿ. ಎಷ್ಟು 2 ಡ್ರೆಸ್ ಹಾಕೊಳಕ್ಕೆ ಜೋರೈತಿ. ನೋಡ್ರಿ, ಇಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಅದಾವೆ, ಭಾರಿ ಅದಾವೆ. ಯಾರಿಗಾರ ಬೇಕಂದ್ರೆ ಬಂದು ತಗೋರಿಪ್ಪ. ನೋಡ್ರಿ, ಇಲ್ಲೊಂದು ಡ್ರೆಸ್ ಹಾಕೊಂಡು ನಿಂತಾರೆ. ಇದ್ರೊಳಗಾರ ಫುಲ್ ಕ್ಯೂಟ್ ಕಾಣಿಸೋದಾರ ನಮ್ಮ ಶ್ವೇತಾ ಅವ್ರ. ಶನು ನಿನ್ನಂಗೆ ಹಾಕೊಂಡವಣ ಅಮ್ಮ ಫ್ರಾಕ
ಸಣ್ಣ ಹುಡುಗಿಗತ್ತೆ ಕಾಣತಿ. ಸೊ ಆಲ್ ರೈಟ್, ಫೈನಲಿ ನಮ್ಮ ಶ್ವೇತಾ ಅವರು 2 ಡ್ರೆಸ್ ತೊಗೊಂಡು ಬಂದರು. ತಗೊಂಡೇನಂದ್ರ ಹಿಂಗ ಇದಕ್ಕೆಲ್ಲ ಪರ್ಚೇಸ್ ಅಲ್ಲ, ಪರ್ಚೇಸ್ ಅಲ್ಲ, ರೆಂಟಿಗೆ ಸಿಗ್ತಾವಿಲ್ಲೇ. ಚಲೋ ಚಲೋ ಅರ್ಬಿ ಅದಾವ, ಬೇಕಂದ್ರೆ ಅವ್ರು ಬಂದು ತಗೋರಿ. ಅರ್ಪನ್ ಅಂತ ಐತಿ. ಈಕೆ ನೋಡ್ರಿ ಚಿಪ್ಸ್ ತಿನ್ನತ್ತಾಳ. ಈಗ ನಡ್ರಿ ನೆಕ್ಸ್ಟ್ ಹೋಗೋಣ ಅಂತ. ತಗೊಂಡ್ ಹೋಗ್ಬೇಕಂತ ನಡ್ರಿ ಹೋಗೋಣ. ಮತ್ತಿನ್ನ ಮಲ್ಗಿ ಹೋದ್ ನಿಂದ್ರಿಸ್ಬೇಕ. ಪಟ್ಟ ನಡ್ರಿ ಸೆಕೆ ಆಕತೈತಿ. ಓಕೆ ನೋಡ್ರಿ, ಈಗ ನಾವು ಬಂದೇವಿ ಎಲ್ಲಪ್ಪ ಅಂತಂದ್ರ ನಮ್ಮ ಶಿವಾಜಿ ನಗರಕ್ಕೆ ಬಂದೇವಿ. ಬೆಳಗಾವಿದಾಗ ಶಿವಾಜಿ ನಗರ ಅಂತ ಐತಿ. ಇಲ್ಲೇ ಸ್ಟುಡಿಯೋ ಐತಿ ನೋಡ್ರಿ, ಇದು ಫೋಟೋ ಸ್ಟುಡಿಯೋ. ಎಷ್ಟು ಚಂದ ಅಂದ್ರೆ ಅಷ್ಟು ಚಂದ ಐತಿ. ಸೊ ಇಲ್ಲೆಲ್ಲ ಮಾಡೆಲ್ಸ್ ಫೋಟೋಗಳೆಲ್ಲ ಹಾಕ್ಯಾರ. ಆಮೇಲೆ ಇಲ್ಲಿ ಮೇಕಪ್ದ ಸಾಮಾನುಗಳೆಲ್ಲ ರೆಡಿ ಮಾಡಿಟ್ಟಾರ ಮೇಕಪ್ ಮಾಡಾಕ. ಸೊ ಮೇಕಪ್ ಮಾಡೋರು ಯಾರು ಅಂತಂದ್ರೆ ಇಲ್ಲ ಅದಾರ ನೋಡ್ರಿ, ನಮ್ಮ ರೋಹಿತ್ ಅವ್ರ. ಆರಾಮದಿರಿ ರೋಹಿತ್? ಮಸ್ತ್ ರೀಪಾ, ನೀವು ಹೆಂಗದಿರಿ? ನಾವು ಗಿಚ್ಚ ಗಿಲಿಗಿಲಿ ಅದೇವ್ ನೋಡ್ರಿ. ಇವತ್ತು ಏನು ಮೇಕಪ್ ಮಾಡಾರದಿರಿ ನಮ್ಮ ಶ್ರೀಮತಿ ಅವ್ರಿಗೆ? ಇವತ್ತ ಮೆಟರ್ನಿಟಿ ಶೂಟ್ ಮಾಡತ್ತೀವಿ. Okay. ಮಸ್ತ್ HD ಮೇಕಪ್ ಮಾಡೋಣ ಅವ್ರಿಗೆ. ಸೊ ನೋಡೋಣ ಫೈನಲ್ ಲುಕ್ ಹೆಂಗಾಗತ್ತಂತ. ಎಸ್ ಈಗ ನೋಡ್ರಿ ಹಿಂಗ್ ಕಾಣತಾರ. ರೆಡಿ ಆದ್ಮೇಲೆ ಹೆಂಗ್ ಕಾಣ್ತಾರ ನೋಡೋಣ. ಇಷ್ಟೆಲ್ಲ ಸಾಮಗ್ರಿಗಳನ್ನ ಹಚ್ಕೊಂಡು ಟೈಮ್ ನೋಡ್ರಿ ಈಗ ಎಷ್ಟಾಗೈತಿ ಆಲ್ರೆಡಿ 1:30 ಆಗಿ ಬಂದ್. ಪಾಪ ಅವ್ರು ನಮ್ಮ ಸಲುವಾಗಿ 11:30ಗೆ ಬಂದು ವೆಯ್ಟ್ ಮಾಡತ್ತಾರ. ನಮ್ಗೆ ಭಾಳ ಲೇಟ್ ಆಗಿ ಬರುದ. ಬರೀಗೆಲ್ಲ ರೆಡಿ ಮಾಡಿ ಇಟ್ಕೊಂಡಾರ. ಸ್ಟಾರ್ಟ್ ಮಾಡೋಣಂತ. ರೋಹಿತ್ ಅವ್ರ ಎಲ್ಲದಾರ್ರಿ ನಮ್ಮ ಶ್ವೇತಾ ಅವ್ರ? ರೆಡಿ ಆದ್ರೆ ನಿಲ್ರಿ. ಇಲ್ಲ ಇಲ್ಲೇ ನೋಡ್ರಿ ಫೈನಲ್ ಲುಕ್ ಹೆಂಗಾಗ್ಯದ. ವಾವ್ ಶ್ವೇತಾ ಜಬರ್ದಸ್ತ್ ಕಾಣತಿ. ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಅಂದ್ರೆ ಮಸ್ತ್ ಕಾಣತೈತಿ. ಅನ್ಕೊಂಡಿರ್ಲಿಲ್ಲ ನಾನು ಈ ಟೈಪ್ ಬರ್ತೈತಿ ಫೈನಲ್ ಮೇಕಪ್ ಅಂತ ಹೇಳಿ. ಓಕೆ, ಭಾರಿ ಮಸ್ತ್ ಮಾಡ್ಯಾರ. ಭಾಳ ಖುಷಿ ಆಯ್ತು ನಂಗೆ. ಇನ್ನ ಫೋಟೋ ಶೂಟ್ ಮಾಡೋದೈತಿ. ಈಗ ಇಲ್ಲಿ ಆನಂದನ ಅದಾರ, ಅವ್ರ ಫೋಟೋ ಶೂಟ್ ಮಾಡೋರು ಅದಾರ. ಸೊ ಫೋಟೋ ಶೂಟ್ ಮಾಡೋಣ್ರಿ ಹೆಂಗಿತ್ತಂದ್ರ? ಓಕೆ ಲೆಟ್ಸ್ ಗೋ. ಬರ್ರಿ, ಸೆಟಪ್ ರೆಡಿ ಐತಂತ ಬರ್ರಿ. ಬರ್ರಿ ತೋರ್ಸೋಣ. ಸೆಟಪ್ ತೋರ್ಸೋಣ ಬರ್ರಿ. ನೋಡ್ರಿ ಇಲ್ಲಿ 1 2 3 4 ಲೈಟ್ ಹಚ್ಚಾರ ಶ್ವೇತಾ. ಸೊ ಎಲ್ಲ ನಾವು ಮನೆ ಓ ಮನೆಯಾಗ 2 ಲೈಟ್ ಇಟ್ಕೊಂಡು ಕೂತಿರ್ತೇವೆ. ಇಲ್ಲಿ 4-5 ಲೈಟ್ ಅದಾವ. ವಾವ್, ಫುಲ್ ಬಂಗಾರ ಕಲರ್ ಕಾಣತೀವ ನೀನ. ಚಂದ ಕಾಣತೈತಿ. ಲುಕ್ಕರ ಮಸ್ತ್ ಆಕೈತಿ. ಥ್ಯಾಂಕ್ ಯು ಸೋ ಮಚ್. ಮಿರರ್ನಾಗ ನೋಡಿದ ಕೂಡಲೇ ಅನ್ಸಾತೈತಿ ನಂಗೆ. ಈಗ ನೋಡಿದೆ ನೀ ಬರೋತ್ತಾದ್ಮೇಲೆ ಮಿರರ್ ಮಸ್ತ್ ಕಾಣತಿ. ಬರ್ರಿ ಸ್ಟಾರ್ಟ್ ಮಾಡೋಣ್ರಿ. ಓಕೆ ನೋಡ್ರಿ, ಇಲ್ಲಿ ನಮ್ಮ ಸ್ಪರ್ಶಾಗ ಗೊಂಬಿ ಕೊಡಕತ್ತಾರ. ವಾವ್ ಸ್ಪರ್ಶ, ಥ್ಯಾಂಕ್ ಯು ಅಣ್ಣ. ಹಿಡ್ಕೊಯ್ತು ಮೈಕ, ಮಾತಾಡ ಬೇಡ. ಆಕಿಗೆ ನಿದ್ದೆ ಬಂತೇನ? ನೋಡ್ರಿಲ್ಲ ನಮ್ಮ ಶ್ವೇತಾ ಅವ್ರದ್ದು ಈಗ ಫೋಟೋ ಶೂಟ್ ಆತ. ನಾನು ಫೋಟೋಸ್ ತೆಗೆಸ್ಕೊಂಡೆ. ಈಗ ಸಾಂಗ್ ವಿಡಿಯೋ ಶೂಟ್ ಮಾಡತ್ತಾರ. ರೋಹಿತ್ ಅವ್ರು ಇಲ್ಲಿ ಕೂತಾರ ನೋಡ್ರಿ, ಆರ್ಟಿಸ್ಟ್. ನೋಡ್ರಿ ತಗ್ದ ತೋರ್ಸಾತಾರ. ಆನಂದ್ ಭಾಯ್ ಹೆಂಗಾಗ್ಯಾವ ಹೆಂಗಿಲ್ಲ ಅಂತೇಳಿ. ಆನಂದ್ ಭಾಯ್ ನಮಗೂ ತೋರಿಸಿರಲ್ಲ ಹೆಂಗಾಗ್ಯಾವಂತೆ. ಎಲ್ಲಿತ್ತು? ಓ ವಾವ್ ಸೂಪರ್. ಅವ್ರ ಕ್ಯಾಮ್ರಾ ಅಲ್ಲೇ, ನಮ್ಮ ಕ್ಯಾಮ್ರಾ ಅಲ್ಲೇ. ನೋಡ್ರಲ್ಲ ಅವ್ರ ಕ್ಯಾಮ್ರಾ ಎಷ್ಟು ದೊಡ್ಡದೈತಿ. ಎಡಿಟಿಂಗ್ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ. ಹೌದಲ್ರಿ? ನೋಡ್ರಿ ಇಲ್ಲಿ ಜ್ಯುವೆಲರೀಸ್ ಎಷ್ಟು ಮಸ್ತ್ ಅದಾವ. ಇವತ್ತು ನಮ್ಮ ರೋಹಿತ್ ಅವರ ತೊಗೊಂಬಂದಾರ. ರೋಹಿತ್ ಅವ್ರ ಮಸ್ತ್ ಅದಾವ ನೋಡ್ರಿ ಜ್ಯುವೆಲರೀಸ್. ಎಲ್ಲಿ ತೊಗೊಂಬಂದಿರಿ? ಹೌದ್ರಿ, ಥ್ಯಾಂಕ್ ಯು. ಇದು ಜ್ಯುವೆಲ್ರಿ ಲಾಲ್ಸಾ ಅನ್ನೋರ ಕಡೆ ರೆಂಟ್ ಸಿಗ್ತದ. ಅವ್ರ ಹೆಸರು ಹೇಮಾ ಅಂತ. ಓಕೆ, ನಾನು ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಜ್ಯುವೆಲ್ರಿ ಬೇಕಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಆಮೇಲೆ ಮೇಕಪ್ ಬೇಕಂದ್ರೆ ನಮ್ಮ ರೋಹಿತ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಫೋಟೋ ಶೂಟ್ ಬೇಕಂದ್ರೆ ಆನಂದ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಎಲ್ಲರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೇನೆ. ಹೆಂಗಂತೀರಿ ಶ್ವೇತಾ? ಸೊ ಆಲ್ ರೈಟ್ ನೋಡ್ರಿ, ಈಗ ನಮ್ಮ ರೋಹಿತ್ ಅವರು ಶೂಟ್ ಮಾಡಕತ್ತಾರ. ಪಾಪ ಮೇಕಪ್ ಆರ್ಟಿಸ್ಟನ್ನು ಕ್ಯಾಮ್ರಾಮ್ಯಾನ್ ಮಾಡಿಬಿಟ್ಟೆ ನಾನು. ಈಗ ನಮ್ಮ ಶ್ವೇತಾ ಅವ್ರದ್ದು ನಂದು ವಿಡಿಯೋ ಆಗೋದೈತಿ. ಅದಕ್ಕೆ ನಮ್ಮ ಆನಂದ್ ಸರ್ ಅಲ್ಲಿ ಹೊರಗೆ ಹೋದ್ರೆ ಲೆನ್ಸ್ ಚೇಂಜ್ ಮಾಡ್ಕೊಂಡು ಬಂದೆ ಅಂದ್ರೆ ಲೆನ್ಸ್ ಚೇಂಜ್ ಮಾಡ್ಬೇಕಾಕೈತಿ. ನಾವು ಭಾಳ ಹಿಂಗದೇನಿಲ್ಲ, ಅದಕ್ಕೆ ಮೇಕಪ್ ಇಲ್ಲಲ್ಲ ನಿಮ್ಗೆ. ಸೊ ಹೆಂಗೆ ಅನ್ಸತೈತಿ ಜೋಡಿ ಮತ್ತೊಂದ್ಸಲ ಕಮೆಂಟ್ ಮಾಡ್ರಿಪ್ಪ. ಸರ್ AC ತೊಗೊಂಬಂದ್ಬಿಟ್ರಲ್ಲ ಇಲ್ಲಿ ನೋಡ್ರಿ. ಅಲ್ಲಿ ಆನಂದ್ ಸರ್ AC ತೊಗೊಂಬಂದ್ರೆ ನಮ್ಮ ರೋಹಿತ್ ಅವರು ನಾವು ತೋರ್ಸೋಣ. ನೋಡ್ರಿ AC ತೊಗೊಂಬಂದ್ಬಿಟ್ರಿ ಇಲ್ಲೇ ಒಳಗೆ. ಸೆಕೆ ಆಗತ್ತೈತೆ ಅಂತೇಳಿ ನೋಡ್ರಿ. ಇಲ್ಲೇ ಮುಂಜಾನೆ ನಾವಲ್ಲೇ ಸೋಮಾರ್ಪೇಟ್ನಾಗ ಹೋಗಿ ಗೌನ್ ತೊಗೊಂಡು ಬಂದ್ವಲ್ರಿ. ಇದಾಗ ಗೌನ್ ನೋಡ್ರಿ ಅದ. ಈ ಗೌನ್ ಮೇಲೆ ನಮ್ಮ ಶ್ವೇತಾ ಅವ್ರು ಹೆಂಗೆ ಅನ್ಸತ್ತಾರ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಫೋಟೋಸರ ಮಸ್ತ್ ಬರತ್ತವ. ಫೋಟೋಸ್ ಎಲ್ಲ ಬಂದಮೇಲೆ ಅಥವಾ ಈ ಬ್ಲಾಗ್ ಬರೋಕ್ಕಿಂತ ಮುಂಚೆನೇ ನಂಗೆ ಫೋಟೋಸ್ ಸಿಕ್ಕು ಅಂತಂದ್ರೆ ನಿಮಗೆ ಫೋಟೋಸ್ ಹಾಕ್ತೀನಿ. ನೋಡ್ರಿ ಹೆಂಗೆ ಚಂದ ಕಾಣಿಸದ ಫೋಟೋಸ್. ವಾವ್ ಅಲ್ಟಿಮೇಟ್.
ಸೂಪರ್, ಮಸ್ತ್ 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 ಜಬರ್ದಸ್ತ್ ಕಾಣತ್ತಿದ್ರು ನೋಡ್ರಿ. ಇದು ನಮ್ಮ ಫೈನಲ್ ಔಟ್ಫಿಟ್ ಶ್ವೇತಾ ಅವ್ರದ್ದು. ಸಿಲ್ವರ್ ಕಲರ್ ಐತಿ, ಇದು ಸಿಲ್ವರ್ ಗ್ರೇ ಒಂಚೂರು ಬ್ಲೂಯಿಶ್ ಮಿಕ್ಸ್ ಐತಿ. ಈ ಔಟ್ಫಿಟ್ ಹೆಂಗೆ ಅನ್ಸತ್ತೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಇದ್ರಾಗಿನ ಫೋಟೋಸನ್ನು ನಾನು ನಿಮಗೆ ತೋರಿಸ್ತೀನಂತ. ಭಾರಿ ಬೆಸ್ಟ್ ಕಾಣಿಸತೈತಿ ಇದು, ಫೋಟೋಸ್ನಾಗ ಭಾಳ ಬೆಸ್ಟ್ ಕಾಣಿಸತೈತಿ. ನಿಮ್ಗೆ ಹೆಂಗೆ ಅನ್ಸತ್ತೈತೆ ಅನ್ನೋ ಕಮೆಂಟ್ ಮಾಡಿರಿ ಬಡ